ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಬಿಜೆಪಿ ಪಾಳ್ಯದಲ್ಲಿ ಸಿ.ಟಿ. ರವಿ ಅವರ ಇನ್ಸಿಡೆಂಟ್ ಆದ ನಂತರದಲ್ಲಿ ಅಂದರೆ ಸಿ.ಟಿ. ರವಿ ಅವರು ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಪ್ರಯೋಗ ಮಾಡಿದ್ರು ಅನ್ನೋ ಆರೋಪ, ಅದಾದ ನಂತರದಲ್ಲಿ ಅವರ ಅರೆಸ್ಟು, ಪೊಲೀಸರ ದುರ್ಬಳಕೆ ಸರ್ಕಾರದಿಂದ ಅನ್ನೋ ಆರೋಪ. ಇದಕ್ಕೆ ಮುಂಚೆ ಇದ್ದ ಬಣ ಬಡಿದಾಟ ಸಿ.ಟಿ. ರವಿ ಅವರ ಇನ್ಸಿಡೆಂಟ್ನ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಒಗ್ಗಟ್ಟಾಗಿ ಸಿ.ಟಿ. ರವಿ ಅವರ ಪರವಾಗಿ ನಿಂತಿತ್ತು ಬಿಜೆಪಿ ಪಾಳಯ. ಆದರೆ ಇದೀಗ ಮತ್ತೆ ಬಣ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ. ಮತ್ತೆ ರೆಬೆಲ್ಗಳು ಸಭೆಯನ್ನು ಸೇರಿದ್ದಾರೆ. ವಿಜೇಂದ್ರ ಅವರ ವಿರುದ್ಧ ಸಮರ ಸಾರುವ ತಯಾರಿ ಅಂತ ಹೇಳಿ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವುದು ಸದಾಶಿವನಗರದಲ್ಲಿರುವ ಕುಮಾರ್ ಬಂಗಾರಪ್ಪ ಅವರ ನಿವಾಸ. ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲೇ ಮೊದಲ ರೆಬೆಲ್ ಮೀಟಿಂಗ್ ಆಗಿದ್ದು ಕಳೆದ ಕೆಲ ತಿಂಗಳ ಹಿಂದೆ. ನಿಮಗೆ ನೆನಪಿರಬಹುದು, ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಡೆದಂತಹ ಮೀಟಿಂಗ್. ಅದಾದ ನಂತರದಲ್ಲಿ 5-6 ಮೀಟಿಂಗ್ಗಳಾಗಿ ಹೋಗಿದೆ ಪ್ರತ್ಯೇಕವಾಗಿ. ಇದೀಗ ಮತ್ತೆ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ವಫ್ ವಿರುದ್ಧ 2ನೇ ಹಂತದ ಹೋರಾಟಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗ್ತಾ ಇದೆಯಂತೆ. ರಮೇಶ್ ಜಾರಕಿಹೊಳಿ, ಯತ್ನಾಳ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. ಉದ್ದೇಶ, ಕ್ಯಾಮ್ರಾ ಮುಂದೆ ಏನೇ ಹೇಳಿದ್ರು ಹಿಂದಿರುವ ಉದ್ದೇಶ ವಿಜೇಂದ್ರ ಅವರ ವಿರುದ್ಧವಾಗಿ ಶಕ್ತಿ ಪ್ರದರ್ಶನ ಅಂತ ಹೇಳಿ ಉಲ್ಲೇಖ ಆಗ್ತಾ ಇದೆ. ವಿಶ್ಲೇಷಣೆ ಕೂಡ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸದಾಶಿವನಗರದ ಕುಮಾರ್ ಬಂಗಾರಪ್ಪನವರ ನಿವಾಸ. ಯತ್ನಾಳ್ ಅವರು ಬಂದ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಕ್ಷಣಕ್ಕೂ ಕೂಡ ಸದಾಶಿವನಗರದ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ರೆಬೆಲ್ಗಳ ಮೀಟಿಂಗ್ ನಡೀತಾ ಇದೆ. ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಿನ ಹೋರಾಟ ಮಾಡಬೇಕು ಅನ್ನೋ ಪ್ರಯತ್ನವನ್ನು ರಾಜ್ಯ ಬಿಜೆಪಿ ಘಟಕ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಿಜೆಪಿ ಇದೊಂದು ವಿಚಾರದಲ್ಲಿ ಒಮ್ಮತಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಯತ್ನಾಳ್ ಅವರ ನೇತೃತ್ವದಲ್ಲೇ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಲಿಕ್ಕೆ ರೂಪುರೇಷೆ ಬಗ್ಗೆ ಚರ್ಚೆಗೆ ಇವತ್ತಿನ ಸಭೆ ಅನ್ನೋ ವಿಶ್ಲೇಷಣೆ. ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್, ವಫ್ 2.0 ಪ್ರಾರಂಭಕ್ಕೆ ರೂಪುರೇಷೆಗೆ ಮೀಟಿಂಗ್ ಅಂತ ಹೇಳಿ, ಆದರೆ ಈ ರೀತಿ ಮೀಟಿಂಗ್ ಸೇರೋದ್ರಿಂದ ಮತ್ತೆ ಪ್ರತ್ಯೇಕತೆಯ ಬಾವುಟ ಹಿಡಿದ ಸಂದೇಶ ಕೊಟ್ಟಂಗಾಗುತ್ತೆ ಅನ್ನೋದು ಗೊತ್ತಿಲ್ವಾ? ಗೊತ್ತಿದ್ದು ಈ ಮೀಟಿಂಗಾ? ಸ್ಮಿತಾ, ಇವತ್ತು ನಡೆದಿರ್ತಕ್ಕಂಥ ಸಭೆ ನಾವು ಕೂಡ ಅದೇ ಕುತೂಹಲದಿಂದನೇ ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಇದು ಯಾವುದೇ ರೀತಿಯ ಪ್ರತ್ಯೇಕತೆ ಅಥವಾ ಭಿನ್ನಮತೀಯ ಸಭೆ ಅಲ್ಲ. ಇಲ್ಲಿ ಸಭೆ ನಡೀತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಏನು ವಕ್ಫ್ ಹೋರಾಟದ ವಿಚಾರವಾಗಿ ಅಂತಕ್ಕಂಥ ಮಾತನ್ನು ಅರವಿಂದ ಲಿಂಬಾವಳಿಯವರು ಸ್ಪಷ್ಟನೆಯನ್ನು ಕೊಡ್ತಾರೆ. ಇಲ್ಲಿ ಇವತ್ತು ನಡೆದಿರುವಂಥ ಸಭೆಯಲ್ಲಿ ಪ್ರಮುಖವಾಗಿ 3-4 ಅಂಶಗಳನ್ನು ಉಲ್ಲೇಖಿಸಿ ಇವತ್ತು ಸಭೆಯನ್ನು ನಡೆದಿರ್ತಕ್ಕಂಥದ್ದು. ಈ 4 ವಿಚಾರಗಳಲ್ಲಿ ಪ್ರಮುಖವಾಗಿ ಒಂದು ವಕ್ಫ್ ವಿಚಾರವಾಗಿ ಈಗ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಇವತ್ತು ಕರ್ನಾಟಕದ ಸರ್ಕಾರದ ಅಧಿಕಾರಿಗಳು ಇವತ್ತು ಅವ್ರ ಮುಂದೆ ಹಾಜರಾಗಿದ್ದಾರೆ. ಅವರೊಂದಷ್ಟು ಮಾಹಿತಿಯನ್ನು ಕೇಳಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ. ಇವರು ಕೂಡ ಒಂದಷ್ಟು ಮಾಹಿತಿಯನ್ನು ಮತ್ತು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸ ಆಗಿದೆ. ಅಂಕಿಅಂಶಗಳ ಸಮೇತ ಇವತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ಬೆನ್ನಲ್ಲೇ ಇಲ್ಲಿಯೂ ಕೂಡ ಇವತ್ತು ಅಂದರೆ ಯತ್ನಾಳ್ ಹಾಗೆ ಅರವಿಂದ್ ಲಿಂಬಾವಳಿ ಅವರ ಟೀಮ್ ಏನಿದೆ ಅವರೆಲ್ಲರೂ ಕೂಡ ಇವತ್ತು ಸೇರಿ ಮುಂದಿನ ರೂಪುರೇಷೆಗಳು ಮತ್ತು ವಕ್ಫ್ ವಿಚಾರವಾಗಿ 2ನೇ ಹಂತದ ಹೋರಾಟದ ಕುರಿತಂತೆ ಮಾತನಾಡಿರ್ತಕ್ಕಂಥದ್ದು. ಈ ವಕ್ಫ್ 2ನೇ ಹಂತದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈಗ ಜನವರಿ 1ನೇ ವಾರದಿಂದಲೇ ಮತ್ತೊಂದು ಪ್ರವಾಸವನ್ನು ಶುರು ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮೊದಲ ಹಂತದ ಪ್ರವಾಸವನ್ನು ಕೂಡ ಮುಗಿಸಿ ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಕೂಡ ಒಂದಷ್ಟು ಮಾಹಿತಿಯನ್ನು, ಸಂಪೂರ್ಣವಾದಂಥ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ 2ನೇ ಹಂತವಾಗಿ ಮತ್ತು ಜನವರಿ 1ನೇ ವಾರದಿಂದ ಸಭೆಯನ್ನು ಅಂದರೆ ಪ್ರವಾಸವನ್ನು ಕೂಡ ಮುಂದಾಗಿರ್ತಕ್ಕಂಥದ್ದು. ಇದು 2ನೇ ಅಂಶ. ಆದರೆ 3ನೇ ಅಂಶವಾಗಿ ಯಾರ್ಯಾರಿದ್ದಾರೆ? ಯತ್ನಾಳ್ ಕಾಣಿಸ್ತಿದ್ದಾರೆ, ಕುಮಾರ್ ಬಂಗಾರಪ್ಪನವ್ರದೇ ಮನೆ ಆಗಿರೋದ್ರಿಂದ ಅವರಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಚರ್ಚೆಗಳನ್ನು ಕೂಡ ಇವತ್ತು ಆಗಿರ್ತಕ್ಕಂಥದ್ದು. ಸ್ಮಿತಾ, ಯತ್ನಾಳ್ ಅವರು ಇದ್ದಾರೆ ಪ್ರಮುಖವಾಗಿ, ಹಾಗೆ ಅರವಿಂದ್ ಲಿಂಬಾವಳಿ ಅವರು ಇದ್ದಾರೆ. ಇಡೀ ಟೀಮನ್ನು ಲೀಡ್ ಮಾಡ್ತಕ್ಕಂಥವ್ರು ಅರವಿಂದ್ ಲಿಂಬಾವಳಿ ಇಲ್ಲಿ ಅವರು ಇದ್ದಾರೆ. ಅವ್ರ ಜೊತೆಗೆ ಕುಮಾರ್ ಬಂಗಾರಪ್ಪರು, ಹಾಗೆ ಪ್ರತಾಪ್ ಸಿಂಹ ಅವರಿದ್ದಾರೆ, ಜೊತೆಗೆ NR ಸಂತೋಷ್ ಅವರು ಇದ್ದಾರೆ. ಈ ಒಟ್ಟಾರೆಯಾಗಿ ಸುಮಾರು ಮತ್ತು BP ಹರೀಶ್ ಇದ್ದಾರೆ, ಹರಿಹರದ ಶಾಸಕರು ಇರತಕ್ಕಂಥದ್ದವರು ಅವರು ಕೂಡ ಒಟ್ಟಾರೆಗೆ 6-7 ಜನ ಪ್ರಮುಖವಾಗಿ ಇವತ್ತು ವಕ್ಫ್ ವಿಚಾರವಾಗಿ ಇವತ್ತು ಸಭೆಯನ್ನು ಸೇರಿದ್ದೇವೆ ಅಂತಕ್ಕಂತಹ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅವರು ಏನಿದ್ದಾರೆ ಅವರು ಕೂಡ
ಈ ವಕ್ಫ್ ಸಂಬಂಧಪಟ್ಟಂತೆ ಮೊದಲ ಹಂತದ ಹೋರಾಟದ ನಂತರ ಏನು ರಿಪೋರ್ಟನ್ನು ಕೊಟ್ಟಿದ್ರು ಅದರ ಆಧಾರವಾಗಿ ಮತ್ತೊಂದಷ್ಟು ದಾಖಲೆಗಳನ್ನು ಕೂಡ ಕೇಳಿದಾರಂತೆ ಯತ್ನಾಳ್ ಮತ್ತು ಅವರ ಟೀಮನ್ನು. ಸೊ ಈ ನಿಟ್ಟಿನಲ್ಲಿ ಕೂಡ ಮತ್ತಷ್ಟು ದಾಖಲೆಗಳನ್ನು ಮತ್ತಷ್ಟು ಅಂಶಗಳನ್ನು ಕೊಡೋದಕ್ಕೂ ಕೂಡ ಒಂದಷ್ಟು ರಿಪೋರ್ಟ್ ರೆಡಿಯನ್ನು ಮಾಡೋ ವಿಚಾರವಾಗಿ ಕೂಡ ಇವತ್ತು ಸಭೆ ನಡೆದಿರ್ತಕ್ಕಂಥದ್ದು. ಜೊತೆಗೆ ವಕ್ಫ್ ಬಾಧಿತರ ಸಮಾವೇಶವನ್ನು ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಆಗಿರ್ತಕ್ಕಂಥ ಇದೆಲ್ಲವೂ ಕೂಡ ಒಂದು ಭಾಗ. ಆದರೆ ಮತ್ತೊಂದು ಕಡೆಗೆ ಸಹಜವಾಗಿ ಭಿನ್ನರು ಅಂತಕ್ಕಂಥ ಒಂದು ಏನು ಹಣೆಪಟ್ಟಿಯನ್ನು ಒತ್ತಿದ್ದಾರೆ ಆ ವಿಚಾರವಾಗಿ ಕೂಡ ಪ್ರಶ್ನೆಯನ್ನಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬಹಳ ಸ್ಪಷ್ಟವಾದಂತಹ ಮಾತನ್ನು ಅವರು ಕೂಡ ಖಾರವಾಗಿ ಹೇಳಿರ್ತಕ್ಕಂಥದ್ದು. ಅರವಿಂದ ಲಿಂಬಾವಳಿ ಅವರು ಹೇಳುವಂತೆ ಈಗ ನಾವು ಯಾವುದೇ ರೀತಿಯ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಮತ್ತೆ ಅವರು ಅದೇನೇ ಸಮಜಾಯಿಷನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಈಗ ನಾವು ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ಯಾರು ಬೇಕಾದರೂ ಬಂದು ಜಾಯಿನ್ ಆಗ್ಬೋದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮೊದಲ ಹಂತದಲ್ಲಿ ಯಾವ ರೀತಿಯಾಗಿ ಎರಡೂ ತಂಡಗಳ ನಡುವೆ ಜಟಾಪಟಿ ಆಯಿತು ಅದೇ ರೀತಿಯ ಜಟಾಪಟಿ ಮತ್ತೊಮ್ಮೆ ಎರಡನೇ ಹಂತವಾಗಿ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೈಟ್ ಧನ್ಯವಾದ ಸುರೇಶ್. ಮಾಹಿತಿಗಾಗಿ ಅರವಿಂದ್ ಲಿಂಬಾವಳಿ ಮಾತನಾಡಿದ್ದಾರೆ. ಅವ್ರ ಪ್ರತಿಕ್ರಿಯೆ ನಿಮ್ಮ ಮುಂದೆ. ಈಗಾಗಲೇ ನಾವು ವಕ್ಫ್ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಕಳೆದ ತಿಂಗಳು ಬೀದರ್ನಿಂದ ಕೆಲವು ಜಿಲ್ಲೆಗಳ ಪ್ರವಾಸ ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ರಿಗೂ ಕೂಡ ನಮ್ಮ ನಿಯೋಗ ಭೇಟಿ ಮಾಡಿ ಎಲ್ಲ ವರದಿಯನ್ನು ಅವರಿಗೆ ತಲುಪಿಸಿದ್ವಿ. ಮರುದಿನ ನಮ್ಮ ಪ್ರತಾಪ್ ಸಿಂಹ ಅವರು ಮತ್ತು ಕುಮಾರ್ ಬಂಗಾರಪ್ಪ ಅವರ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದರು. ಹೀಗಾಗಿ ಎಲ್ಲ ಮಾಹಿತಿಗಳ ವಿವರವಾದಂಥ ಮಾಹಿತಿಗಳನ್ನು ಕೊಟ್ಟು ಬಂದಿದ್ದರು. ಅದರ ಆಧಾರ ಮೈಸೂರಿನ ಪ್ರಿನ್ಸೆಸ್ ರಸ್ತೆ ಅಥವಾ KRS ಕನೆಕ್ಟಿಂಗ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಇಂಥ ವಿಚಾರದಲ್ಲಿ ವಿರೋಧ ಪಕ್ಷ ಆಡಳಿತಾರೂಢ ಪಕ್ಷದ ವಿರುದ್ಧ ಆರೋಪ ಮಾಡೋದು ಸಹಜ. ಆದರೆ ಇಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಚಿತ್ರಣ. ನೆನೆಯಷ್ಟೇ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಹೆಸರಿಡೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಹೇಳಿಕೆ ನೀಡಿದರು. ಇವತ್ತು ಬಿಜೆಪಿಯ ನಾಯಕರು ಪ್ರತಾಪ್ ಸಿಂಹ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಈ ಬಿಜೆಪಿ ಮನೆ ಒಳಗಡೆನೆ ನಡೀತಾ ಇರುವ ಈ ಆರೋಪ ಪ್ರತ್ಯಾರೋಪವನ್ನ ನೋಡಿ ಸೈಲೆಂಟ್ ಆಗಿ ಸೈಡಲ್ಲಿ ಉಳಿದಿದೆ ಕಾಂಗ್ರೆಸ್ ಪಕ್ಷ. ಮೈಸೂರಿನಲ್ಲಿರೋ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಬೇಕೋ ಬೇಡವೋ ಅನ್ನೋ ಚರ್ಚೆ ಇದೀಗ ಜೋರಾಗಿದ್ದು ಕೇಸರಿ ಪಡೆ ಪರಸ್ಪರ ಟೀಕಾ ಪ್ರಹಾರ ಕೆಳೆದಿದೆ. ನಿನ್ನೆಯಿಂದ ಇವತ್ತಿನವರೆಗೆ ಈ ವಿಚಾರದಲ್ಲಾದ ಬೆಳವಣಿಗೆಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರಲ್ಲಿ ರಸ್ತೆ ಮಹಾಸಮರ. ಬಿಜೆಪಿ ವರ್ಸಸ್ ಬಿಜೆಪಿ ನಡುವೆ